ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವರಾಹಮ್ಮನ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಮಂತ್ರವನ್ನು ಯಾವ ಸಮಯದಲ್ಲಿ ಹೇಳಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ನೋಡಿ, ವರಾಹಮ್ಮನ ದೇವಸ್ಥಾನದಲ್ಲಿ ಎಷ್ಟು ಚೆನ್ನಾಗಿ ಗಂಟೆ ಸದ್ದನ್ನು ಅಂಥದ್ದು ಬರ್ತಾ ಇದೆ. ನೀವು ಕೂಡ ಸ್ವಲ್ಪ ಕೇಳಿಸ್ಕೊಳ್ಳಿ. ಇಲ್ಲಿ ಸ್ವಲ್ಪ ಗಾಡಿಗಳ ಸೌಂಡ್ ಇರೋದ್ರಿಂದ ಸ್ವಲ್ಪನೇ ನಾನು ತೆಗೆದುಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಓಂ ಅನ್ನೋವಂಥ ಒಂದು ನಾದ ಬಂದು ಕಿವಿನಲ್ಲಿ ಎಷ್ಟು ಚೆನ್ನಾಗಿ ಗುಯ್ಗುಟ್ಟುತ್ತೆ ಅನ್ನೋದನ್ನು ಖಂಡಿತವಾಗ್ಲೂ ನೀವು ಕೂಡ ಬೇಕಿದ್ರೆ ಕೇಳಿಸ್ಕೊಳ್ಳಿ. ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವತ್ತಿನ ಒಂದು ಮಂತ್ರವನ್ನು ಯಾವ ಕೆಲಸಕ್ಕೋಸ್ಕರ ಹೇಳಬೇಕು, ಎಷ್ಟು ಬಾರಿ ಹೇಳಬೇಕು ಅನ್ನೋದನ್ನು ಸಹ ನಾನು ತಿಳಿಸ್ಕೊಡ್ತೀನಿ. ನೋಡಿ, ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ 24 ಗಂಟೆಯಲ್ಲಿ ಕೆಲಸ ಅನ್ನುವಂಥದ್ದು ಆಗುತ್ತೆ. ಮನಸ್ಸಿಟ್ಟಲ್ಲಿ ಮಾರ್ಗ ಅನ್ನೋ ರೀತಿಯಲ್ಲಿ ವ್ಯಾಪಾರದಲ್ಲಿ ಯಾರಿಗೆಲ್ಲ ಒಂದು ನಷ್ಟ ಆಗ್ತಾಯಿದೆ, ಇವಾಗ ಅಂಗಡಿಗಳನ್ನು ಇಟ್ಕೊಂಡಿರ್ತೀರಿ, ಆ ಅಂಗಡಿನಲ್ಲಿ ನಿಮಗೆ ಲಾಭ ಅನ್ನೋವಂಥದ್ದು ಕಾಣ್ತಾ ಇರಲ್ಲ, ಅಂಥವರು ಕೂಡ ಈ ಒಂದು ಮಂತ್ರವನ್ನು ಹೇಳಿಕೊಂಡು ನೀವು ಇದರಿಂದ ನಿಮ್ಮ ಒಂದು ಅಂಗಡಿಗಳನ್ನು ತುಂಬ ಚೆನ್ನಾಗಿ ಅಭಿವೃದ್ಧಿಯನ್ನು ಮಾಡ್ಕೊಳ್ಬಹುದು. ನೋಡಿ, ಇಲ್ಲಿ ವರಾಹಮ್ಮನ ದೇವಸ್ಥಾನದಲ್ಲಿ ಇದು ನಾನು ಹೋಗಿರುವಂಥದ್ದು ಮಂಗಳವಾರ ದಿವಸ. ನೋಡಿ, ಮಂಗಳವಾರ ದಿವಸ ಯಾವ ರೀತಿಯಾಗಿ ಇಲ್ಲಿ ಕಾಲಭೈರೇಶ್ವರ ದೇವಸ್ಥಾನ ಕೂಡ ಇದೆ. ಇಲ್ಲಿ ಕುಂಬಳಕಾಯಿ ದೀಪವನ್ನು ಕಾಲಭೈರೇಶ್ವರ ದೇವರಿಗೆ ಹಚ್ಚಿರುವಂಥದ್ದು, ಮತ್ತು ಇಲ್ಲಿ ತುಪ್ಪ ದೀಪವನ್ನು ಸಹ ಹಚ್ಚುತ್ತಾ ಇದ್ದಾರೆ, ನೀವು ನೋಡ್ಕೊಳ್ಬಹುದು. ಮತ್ತು ಅವ್ರಿಗೇನು ಕಾಲಭೈರೇಶ್ವರನ ಒಂದು ಆಶೀರ್ವಾದ ಇತ್ತು ಅಂದರೆ ನಾವು ಕಾಲವನ್ನೇ ನಾವು ಗೆದ್ದ ಹಾಗೆ. ಎಂಥ ಒಂದು ನಮಗೆ ಕಾಲಭೈರವನ ಆಶೀರ್ವಾದ ಅನ್ನೋದು ತುಂಬ ಮುಖ್ಯವಾಗಿರುವಂಥದ್ದು. ಯಾರೆಲ್ಲ ಒಂದು ಭೂಮಿಗೆ ಸಂಬಂಧಪಟ್ಟಿರುವ ವ್ಯಾಜ್ಯಗಳಿಂದ ಒಂದು ಕಷ್ಟಗಳನ್ನು, ಬಾಧೆಗಳನ್ನು ಪಡ್ತಾ ಇದ್ರೆ ಅವರು ಖಂಡಿತವಾಗಲೂ ಕಾಲಭೈರೇಶ್ವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೊಬ್ಬರಿ ದೀಪ, ತೆಂಗಿನಕಾಯಿ ದೀಪ ಅಥವಾ ಬೂದುಗುಂಬಳಕಾಯಿ ದೀಪವನ್ನು ಹಚ್ಚಿ ಬನ್ನಿ. 9 ಬರೋ ರೀತಿಯಲ್ಲಿ ಹಚ್ಚಬೇಕಾಗತ್ತೆ. ಆ ರೀತಿಯಾಗಿ ಹಚ್ಚಿ ಬಂದಿದ್ದೆ ಆದರೆ 9 ಅಂದರೆ 9 ಇದೆಲ್ಲ ಕುಂಬಳಕಾಯಿಗಳೆಲ್ಲ 9 ವಾರಗಳು ಹಚ್ಚಬೇಕಾಗುತ್ತೆ. ಅದರಿಂದ ಕೂಡ ನಿಮಗೆ ತುಂಬ ಒಳ್ಳೆಯದನ್ನುವಂಥದ್ದು ಆಗುತ್ತೆ. ಖಂಡಿತವಾಗ್ಲೂ ನೀವು ಕಾಲಭೈರೇಶ್ವರನ ದೇವಸ್ಥಾನಕ್ಕೆ ಹೋದರೆ ತುಪ್ಪದ ದೀಪ ಆಗಿರ್ಬೋದು ಮತ್ತು ತೆಂಗಿನಕಾಯಿ ದೀಪ ಆಗಿರ್ಬೋದು ಖಂಡಿತವಾಗ್ಲೂ ಹಚ್ಚಿ ನಿಮ್ದು ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ಆ ಒಂದು ಸಮಸ್ಯೆಯಿಂದ ನೀವು ಹೊರಗಡೆ ಬರ್ತೀರಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ನೋಡಿ, ವರಾಹಮ್ಮನ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಇವತ್ತು ಪೂಜೆ ಅನ್ನೋವಂಥದ್ದು ಆಯಿತು. ಮಂಗಳಾರತಿ ಆಗಿರ್ಬೋದು, ನೈವೇದ್ಯ, ಪ್ರಸಾದ ಎಲ್ಲ ತುಂಬ ಚೆನ್ನಾಗಿಯೇ ನಮಗೆ ಸಿಕ್ತು. ಇವತ್ತಿಗೆ ಬಂದು ಇಲ್ಲಿ ಪ್ರಸಾದವನ್ನು ಬೆಲ್ದನವನ್ನು ಕೊಡ್ತಾಯಿದ್ರು. ಅದೇ ಪ್ರಸಾದವನ್ನು ನಾವು ಕೂಡ ತೆಗೆದುಕೊಂಡ್ವಿ. ನೋಡಿ, ಇಲ್ಲಿ ತೆಂಗಿನಕಾಯಿ ದೀಪವನ್ನು ಹಚ್ಚುತ್ತಾ ಇದ್ದಾರೆ. ನೋಡಿ, ಇಲ್ಲಿ ಈ ರೀತಿಯಾಗಿ ಇದು ಹಚ್ಚಿರೋವಂಥದ್ದು ವರಾಹಮ್ಮನಿಗೆ ಹಚ್ಚಿರೋವಂಥದ್ದು. ಅವ್ರು ಏನೂ ಹಾಕಿಲ್ಲ, ಅವ್ರು ಬರೀ ತೆಂಗಿನಕಾಯಿನ ಮಾತ್ರನೇ ತಂದಿದ್ದು. ಅಲ್ಲೇ ತಟ್ಟೆ ಇತ್ತು, ಅದನ್ನೇ ತೆಗೆದುಕೊಂಡು ಬಂದು ಅವರು ಎಣ್ಣೆ ದೀಪವನ್ನು ಮಾತ್ರನೇ ತಂದು ಅಲ್ಲಿದೆ ತಟ್ಟೆ ತಗೊಂಡು ಅಲ್ಲೇ ಹಚ್ಚುತ್ತಾ ಇದ್ದಾರೆ. ನೋಡಿ, ತುಂಬ ಚೆನ್ನಾಗಿ ಇಲ್ಲಿ ದೀಪಾರಾಧನೆ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡ್ತಾರೆ. ಮತ್ತು ಒಬ್ಬರು ನೋಡಿ ಇಲ್ಲಿ ಕುಂಬಳಕಾಯಿ ದೀಪವನ್ನು ಹಚ್ಚೋದಕ್ಕೆ ಸಿದ್ಧತೆಯನ್ನೆಲ್ಲ ಮಾಡ್ಕೊಳ್ತಾ ಇದ್ದರು. ನೋಡಿ, ಗಂಡು ಮಕ್ಕಳೇ ಬಂದರೆ ಅಲ್ಲೇ ಒಂದು ಅಡುಗೆ ಎಲೆ ಎಲ್ಲ ಅಲ್ಲೇ ಸೇಲ್ ಮಾಡ್ತಾ ಇರ್ತಾರೆ. ಅಲ್ಲಿನೇ ಏನೇನು ಬೇಕೋ ಅದನ್ನೆಲ್ಲ ತೆಗೆದುಕೊಂಡು ಬಂದು ಅವರು ಕೂಡ ದೀಪವನ್ನು ಇಲ್ಲಿ ಹಚ್ಚುತ್ತಾ ಇದ್ದರು, ಕುಂಬಳಕಾಯಿ ದೀಪವನ್ನು ಕಾಲಭೈರೇಶ್ವರನ ದೇವಸ್ಥಾನಕ್ಕೆ. ಬನ್ನಿ, ಇವಾಗ ಮಂತ್ರ ಬರ್ತಾ ಇದೆ. ಓಂ ಶ್ರೀಂ ಐಂ ಗ್ಲೌಂ ಸಮಹೇಶ್ವರಿ ವಾರಾಹಿ ತನ್ನೋ ಪ್ರಚೋದಯಾತ್. ಓಂ ಶ್ರೀಂ ಐಂ ಗ್ಲೌಂ ಸಮಹೇಶ್ವರಿ ವಾರಾಹಿ ತನ್ನೋ ಪ್ರಚೋದಯಾತ್. ಓಂ ಶ್ರೀಂ ಐಂ ಗ್ಲೌಂ ಸಮಹೇಶ್ವರಿ ವಾರಾಹಿ ತನ್ನೋ ಪ್ರಚೋದಯಾತ್ ಅನ್ನುವಂಥ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ಹೇಳ್ಕೊಳ್ಳೋದ್ರಿಂದ ನಿಮಗೆ ಅಂಗಡಿ ಇಕ್ಕಿರ್ತೀರಿ, ವ್ಯಾಪಾರದಲ್ಲಿ ನಷ್ಟ ಆಗ್ತಾ ಇರುತ್ತೆ, ವ್ಯಾಪಾರ ಅನ್ನೋವಂಥದ್ದು ಆಗ್ತಾ ಇರೋದಿಲ್ಲ, ಏಳಿಗೆ ಅನ್ನೋವಂಥದ್ದು ತುಂಬ ಕಡಿಮೆ ಇರುತ್ತೆ. ಅಂಥವರು ಖಂಡಿತವಾಗ್ಲೂ ನಾನೇನು ಈ ಒಂದು ಮಂತ್ರವನ್ನು ಹೇಳಿದ್ದೀನಿ, ಈ ಮಂತ್ರವನ್ನು ನೀವು ಯಾವ ರೀತಿಯಾಗಿ ಹೇಳಬೇಕಂದ್ರೆ, ಬಿಳೆ ಸಾಸಿವೆ ಬರುತ್ತಲ್ವ, ಬಿಳೆ ಸಾಸಿವೆಯನ್ನು ನೀವು ಅಂಗಡಿ ಒಳಗಡೆಗೆ ಹೋಗೋದಕ್ಕೆ ಮುಂಚೆನೇ ಮೊದಲಿಗೆ ಅಂಗಡಿಯೆಲ್ಲ ಕಸ ಗುಡಿಸಿ ಎಲ್ಲ ಅಂಗಡಿಯೆಲ್ಲ ಕ್ಲೀನ್ ಮಾಡಿದ್ಮೇಲೆ ಅಲ್ಲಿ ಬಾಗಿಲಿಗೆ ನೀರು ಹಾಕಿದ್ಮೇಲೆ ಅಂಗಡಿಗೆ ಕ್ಲಾಕ್ ವೈಸು ಲೆಫ್ಟು 3 ಸತಿ, ರೈಟ್ 3 ಸತಿ, ಮೇಲೆಯಿಂದ ಕೆಳಕ್ಕೆ ಆಕಾಶ ಮೂಗಿಲಿಗೆ ನಿಮ್ಮ ಅಂಗಡಿಗೆ ತೋರಿಸ್ಬಿಟ್ಟು ಅದಕ್ಕೆ ನೀವು 3 ದಾರಿ ಕುಡಿರುತ್ತಲ್ಲ ಅಲ್ಲಿ ಎತ್ಕೊಂಡು ಹೋಗಿ ಈ ರೀತಿಯಾಗಿ ಆ ಒಂದು ಬಿಳೆ ಸಾಸಿವೆಯನ್ನು ಒಗೆದು ಬರೋದ್ರಿಂದ ಕೂಡ ನಿಮಗೆ ನಿಮ್ಮ ಅಂಗಡಿಗೆ ಒಂದು ದೃಷ್ಟಿಯಾಗಿದ್ರೂ ಕೂಡ ಕಡಿಮೆ ಆಗುತ್ತೆ. ಜೊತೆಯಲ್ಲಿ ಈ ಮಂತ್ರವನ್ನು ಸಹ ನೀವು ಹೇಳ್ಕೊಳ್ಳಿ, ಅದರಿಂದ ಕೂಡ ನಿಮಗೆ ವ್ಯಾಪಾರ ಅನ್ನೋವಂಥದ್ದು ಖಂಡಿತವಾಗ್ಲೂ ದುಪ್ಪಟ್ಟು ಅನ್ನೋವಂಥದ್ದು ಆಗುತ್ತೆ. ಎಷ್ಟು ಬಾರಿ ಹೇಳಬೇಕು ಅಂತಂದರೆ, ವಾರಾಹಿಯನ್ನು ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು
ನೀವು ರಾತ್ರಿ ಮಲಗೋದಕ್ಕೆ ಮುನ್ನ ಸಹ ಈ ಒಂದು ಮಂತ್ರವನ್ನು ಹೇಳಿ ಮಲ್ಕೋಬಹುದು. ಇಲ್ಲ ಅಂತಂದರೆ ಸಮಯ ಇಲ್ಲ, ನಾವು ತುಂಬ ಟಯರ್ಡ್ ಆಗಿದ್ದೀವಿ, ಹೇಳೋಕ್ಕಾಗೋದಿಲ್ಲ ಅಂದರೆ ಬೆಳಿಗ್ಗೆ ಕೂಡ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬಹುದು. ತಾಯಿಯ ಮುಂದೆ ಫಸ್ಟು ನೀವು ಈ ಥರ ಕೇಳ್ಕೊಳ್ಬೇಕು, ಈ ರೀತಿ ನಂದು ಒಂದು ಅಂಗಡಿ ಇದೆ, ನೀವೇನೋ ಒಂದು ತರಕಾರಿ ಆಗಿರ್ಬೋದು, ಹೂವಿಂದಾಗಿರ್ಬೋದು, ಹಣ್ಣಿದಾಗಿರ್ಬೋದು, ನಿಮ್ಮದು ಯಾವ ಒಂದು ಅಂಗಡಿ ಇದೆಯೋ ಆ ಅಂಗಡಿಯಲ್ಲಿ ನೀವು ಏನು ಅಂಗಡಿ ಇಟ್ಟಿದ್ರು ಅದನ್ನು ತಾಯಿ ವರಾಹಿ ಮುಂದೆ ಕೇಳಿಕೊಂಡು, ಈ ರೀತಿಯಾಗಿ ನನಗೆ ಲಾಸ್ ಅನ್ನೋವಂಥದ್ದು ಆಗ್ತಾ ಇದೆ ತಾಯಿ, ನಾನು ನಿನ್ನ ಒಂದು ಮಂತ್ರವನ್ನು ಹೇಳ್ಕೊಳ್ತಾ ಇದ್ದೀನಿ, ಅದರಿಂದ ನನಗೆಲ್ಲ ಒಂದು ಒಳ್ಳೆಯದನ್ನು ಮಾಡು ಅಂತೇಳಿ ತಾಯಿ ವರಾಹಿಯಲ್ಲಿ ಕೇಳಿಕೊಂಡು ನೀವು ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ತದನಂತರದಲ್ಲಿ ನಿಮಗೆ ಎಷ್ಟು ಒಳ್ಳೆಯದಾಗುತ್ತೆ ಅನ್ನೋದನ್ನು ಖಂಡಿತವಾಗ್ಲೂ ನೀವೇ ಬಂದು ಕಮೆಂಟಲ್ಲಿ ಬರೆದು ತಿಳಿಸ್ತೀರಿ. ಅಷ್ಟು ಚೆನ್ನಾಗಿ ನಿಮಗೆ ಆಗುವಂಥದ್ದು. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.